ನಮಸ್ಕಾರ ವೀಕ್ಷಕರೇ, ಪ್ರಾಣವಿಸರ ಹೀಲಿಂಗ್ ಮತ್ತು ಟ್ರೈನಿಂಗ್ ಸೆಂಟರ್ಗೆ ಸುಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನನ್ನ ಸಾಕಷ್ಟು ಜನ ಕೇಳಿದ್ರು, ಮೇಡಮ್ ನಮಗೆ ಸಾಕಷ್ಟು ಹಣಕಾಸಿನ ಸಮಸ್ಯೆಗಳಿದೆ, ಏನೇ ಪ್ರಯತ್ನ ಪಟ್ಟರೂ ಬರಬೇಕಾಗಿರೋಂತಹ ದುಡ್ಡುಗಳು ಬರ್ತಾ ಇಲ್ಲ, ಮನಿ ಸ್ಟಕ್ ಆಗ್ತಾ ಇದೆ, ಅಥವಾ ನಮಗೆ ದಾರಿಗಳು ತೋಚ್ತಾ ಇಲ್ಲ, ಏನು ಮಾಡಬೇಕು ಅಂತ. ಇದಕ್ಕೇನಾದರೂ ಒಂದು ಕೋರ್ಸ್ ಮಾಡಿ ನಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ ಆಗೋದಕ್ಕೆ, ಜೊತೆಗೆ ಆ ಒಂದು ಕೋರ್ಸು ನಮಗೆ ಕೈಗೆಟುಕುವ ದರದಲ್ಲಿರಬೇಕು, ತುಂಬ ಜಾಸ್ತಿ ಪ್ರೈಸ್ ಇಟ್ಟರೆ ನಮಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಮೇಡಮ್ ಅಂತೆಲ್ಲ ಕೇಳಿಕೊಂಡ್ರು. ಇದಕ್ಕೋಸ್ಕರ ನಾವು ಒಂದು ಪ್ರೋಗ್ರಾಮನ್ನು ನಾವು ವಿನ್ಯಾಸಗೊಳಿಸಿ ಅವ್ರಿಗೆಲ್ಲ ಕೊಡ್ತಾ ಹೋದ್ವಿ. ಅದೇ 21 ಡೇಸ್ ಮನಿ ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್. ಈ ಒಂದು 21 ಡೇಸ್ ಮನಿ ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮಲ್ಲಿ ನಾವು ಪ್ರತಿದಿನ ಸಂಜೆ ನಾವು ಕನೆಕ್ಟ್ ಆಗ್ತಾ ಇದ್ವಿ. ಅಲ್ಲಿ ನಾವು ಕೆಲವೊಂದು ಮೆಡಿಟೇಷನನ್ನು ಮಾಡೋದ್ರ ಮೂಲಕ, ಅಥವಾ ನಮ್ಮ ಒಂದು ಮೈಂಡ್ಸೆಟ್, ಮನಿ ರಿಲೇಟೆಡ್ ಮೈಂಡ್ಸೆಟ್ ಏನಿದೆ ಅದನ್ನು ನಾವು ಸಂಪೂರ್ಣವಾಗಿ ಬದಲಾವಣೆ ಮಾಡೋದ್ರ ಮೂಲಕ, ಜೊತೆಗೆ ಹಣಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿರುವಂತಹ ನಕಾರಾತ್ಮಕ ಚಿಂತನೆಗಳನ್ನು, ನಕಾರಾತ್ಮಕ ಭಾವನೆಗಳನ್ನು ಹೇಗೆ ನಾವು ಸರಿ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋದ್ರ ಮೂಲಕ, ಅದ್ರ ಜೊತೆಗೆ ಹಣವನ್ನು ಆಕರ್ಷಿಸೋದಕ್ಕೆ ಇರುವಂತಹ ಸಾಕಷ್ಟು ಟೆಕ್ನಿಕ್ಗಳನ್ನು ನಾವು ಪ್ರತಿದಿನ ಬಳಸ್ತಾ ಹೋದ್ವಿ. ಇದರಿಂದ ಯಾರೆಲ್ಲ ಈ ಒಂದು ಕೋರ್ಸ್ಗೆ ಜಾಯಿನ್ ಆದರೂ ಅವರಲ್ಲೆಲ್ಲ ಅದ್ಭುತವಾದಂತಹ ಬದಲಾವಣೆ ಕಾಣಿಸ್ತಾ ಬಂತು. ಓಕೆ, ಹಾಗಾಗಿ ಈ ಕೆಲವೊಬ್ಬರ ಒಂದು ಅನಿಸಿಕೆಗಳನ್ನು, ಅವರಲ್ಲಿ ಆದಂತಹ ಟ್ರಾನ್ಸ್ಫಾರ್ಮೇಷನನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಏನಪ್ಪ ಅಂದರೆ, ಇನ್ನೂ ಆ ಕೋರ್ಸ್ ಮುಗಿಯೋಕ್ಕೆ ಮುಂಚೆನೇ ನನ್ನ ತುಂಬ ಜನ ಕೇಳೋಕ್ಕೆ ಶುರು ಮಾಡಿದ್ರು, ಮೇಡಮ್ ಮತ್ತೆ ಹೊಸದೊಂದು ಬ್ಯಾಚ್ ಮಾಡಿ, ಯಾಕೆಂದರೆ ನಾವು ನಿಮ್ಮ ಎನರ್ಜಿ ಜೊತೆ ಕನೆಕ್ಟ್ ಆಗಿರಬೇಕು, ಜೊತೆಗೆ ಈ ಆ್ಯಕ್ಟಿವಿಟೀಸನ್ನೆಲ್ಲ ನಾವು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅಲ್ಲೇ ಕೆಲವರಿಗೆ ಜಾಯಿನ್ ಆಗೋದಕ್ಕೂ ಆಗಿರಲಿಲ್ಲ ಲಾಸ್ಟ್ ಬ್ಯಾಚು. ಅದಕ್ಕೋಸ್ಕರ ಈ 25ನೇ ತಾರೀಕು ಶುಕ್ರವಾರ, ಅಂದರೆ ಅಮಾವಾಸ್ಯೆಯಾಗಿ ನೆಕ್ಸ್ಟ್ ಡೇಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಇದರ ಒಂದು ಪ್ರೈಸ್ ಏನಿದೆ, ಇದು ಈಸಿಯಾಗಿ ಎಲ್ಲರೂ ಅಫೋರ್ಡ್ ಮಾಡುವಂತಹ ಪ್ರೈಸನ್ನೇ ಇಟ್ಟಿದ್ದೀವಿ. 999 ರೂಪಾಯಿಯನ್ನು ಇಟ್ಟಿದ್ದೀವಿ. ಯಾಕೆಂದರೆ ಎಲ್ಲರಿಗೂ ಕೂಡ ಈ ಒಂದು ನಾಲೆಡ್ಜ್ ಸಿಗಲಿ. ಯಾಕೆಂದರೆ ಪ್ರತಿಯೊಬ್ಬರು ಬರೋದು ಏನಕ್ಕೆ ಅಂದರೆ ಹಣವನ್ನು ಗಳಿಸೋದಕ್ಕೆ. ಅವರಿಗೆ ನಾವು ಜಾಸ್ತಿ ರೇಟ್ ಇಟ್ಟಾಗ ಪಾಪ ಕಷ್ಟ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ 999 ರೂಪಾಯಿಗೆ ಅದ್ಭುತವಾದಂತಹ, ಮತ್ತು ಆಲ್ರೆಡಿ ಇದನ್ನೆಲ್ಲ ನಾವು ಬಳಸಿ ಇದರಿಂದ ಫಲವನ್ನು ಪಡ್ಕೊಂಡಿರುವಂತಹ ಒಂದು ಟೆಕ್ನಿಕ್ಸನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಸೈಂಟಿಫಿಕಲಿ ಪ್ರೂವನ್ ಟೆಸ್ಟ್ ಆಗಿರುವಂತಹ ಒಂದು ಮೆಥಡ್ಸನ್ನು ಕೊಡ್ತಾ ಇದ್ದೀವಿ. ಇದು ಎಲ್ಲರಿಗೂ ಕೂಡ ಹೆಲ್ಪ್ ಆಗೇ ಆಗುತ್ತೆ. ಹಾಗಾಗಿ ಈ ಒಂದು ಪ್ರೋಗ್ರಾಮಲ್ಲಿ ನೀವು ನೋಂದಾಯಿಸ್ಕೋಬೇಕು ಅನ್ನೋ ಒಂದು ಆಸಕ್ತಿ ಇದ್ದರೆ ನಮ್ಮ ಕಾಂಟ್ಯಾಕ್ಟ್ ನಂಬರಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಮತ್ತೆ ಇನ್ನು 21 ದಿನ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಹೊಸ ಬ್ಯಾಚ್ಗೋಸ್ಕರ. ಓಕೆ, ನಾನು ಹಾಗೆ ನನ್ನ ಒಂದು ಲಾಸ್ಟ್ ಬ್ಯಾಚ್ನ ಒಂದು ಕೆಲವೊಂದು ಅನಿಸಿಕೆಗಳನ್ನು ಇಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇದರಿಂದ ನಿಮಗೂ ಕೂಡ ಮೋಟಿವೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅವರು ಪೇಮೆಂಟ್ ಎಲ್ಲ ಅವರು ಬ್ಯಾಂಕ್ ಬರೋದೇ ಕೊಡುದು. 5 ದಿವಸದ ಕ್ಲಾಸ್ ಅದು ಮಾಡಿ. ಮಮತಾ, ಏನಾದರೂ ಶೇರ್ ಮಾಡಕ್ ಇಷ್ಟಪಡ್ತೀರಾ? ನಿಮ್ಮ ಹತ್ರ ಮಾತೇ ಆಡಿಲ್ಲ ನಾನು, ಇವತ್ತು ಮಾತಾಡೋಣ ಅನ್ಕೊಂಡಿದೀನಿ. ಒಂದ್ 5 ನಿಮಿಷ ಬಿಡ್ತೀನಿ ಇರೋ. ಮಾತಾಡಕ್ ಆಗತ್ತಾ ಮಮತವ್ರೆ? ಎಸ್ ಮೇಡಮ್. ಹೇಳಿ. ಮ್ಯೂಟ್ ಆದ್ರಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ. ಅದೇ ಮೇಡಮ್, ನಾನು ಈ ಕ್ಲಾಸ್ಗೆ ಜಾಯಿನ್ ಆದ್ಮೇಲೆ ನನ್ಗೆ ಸುಮಾರು ಒಂದು 20 ಇಯರ್ಸ್ ಇಂದ ಅನ್ಕೊಳ್ತೀನಿ ಬ್ಯಾಕ್ ಪೇನ್ ಇತ್ತು. ಅದು ಎಲ್ಲ ಡಾಕ್ಟರ್ಸ್ ಆಯ್ತು, ಫಿಸಿಯೋಥೆರಪಿ ಆಯ್ತು, ಏನೇನೋ ಎಲ್ಲ ಮಾಡಿಸ್ಕೊಂಡೆ, ಏನ್ದಕ್ಕೂ ಅದೇ ಬರೋದು ಹೋಗೋದು ಹಂಗೆ ಆಗ್ತಿತ್ತು. ಬಟ್ ಇವಾಗ ನಂಗೆ ಮೋಸ್ಟ್ಲಿ 5th ಡೇ ಕ್ಲಾಸ್ ಅಟೆಂಡ್ ಅದಾದ್ಮೇಲೆ ನನ್ಗೆ ಪೇನ್ ಇಲ್ವೇ ಇಲ್ಲ. ನಂಗೆ ಸ್ವಲ್ಪ ಟ್ರಾವೆಲ್ 10 ಕಿಲೋಮೀಟರ್ಸ್ ಅಥವಾ 15 ಕಿಲೋಮೀಟರ್ಸ್ ಎಲ್ಲ ಗಾಡಿ ಓಡಿಸ್ಬಿಟ್ರೆ ಬ್ಯಾಕ್ ಪೇನ್ ಬಂದ್ಬಿಡೋದು. ಡೈಲಿ ನಾನು ಇದು ಓಲಿನೇ ಹಚ್ಚಿಸ್ಕೊಂಡೆ ಮಲ್ಕೊಳ್ತಾ ಇದ್ದಿದ್ದು. ಬಟ್ ಈ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಗೊತ್ತಿಲ್ಲ ಯಾವ ಮೆಡಿಟೇಷನ್ ಹೆಂಗಾಯ್ತು ಅಂತ, ಬಟ್ ಬ್ಯಾಕ್ ಪೇನ್ ಕಂಪ್ಲೀಟ್ಲಿ ಇಲ್ಲ ಇವಾಗ. ನನ್ ಎಲ್ಲಿತ್ತು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಇವಾಗ. ಆತರ ಚೇಂಜಸ್ ಆಗಿದೆ. ಸೊ ದಟ್ ಈಸ್ ಒನ್ ಥಿಂಗ್. ಅದಾದ್ಮೇಲೆ ನನ್ಗೆ ಏನ್ ಹೇಳ್ತಾರೆ, ಈ ಇನ್ಕಮ್ಗೆ ದಾರಿ ಅಂತಾರಲ್ಲ, ನನ್ಗೆ ಇವಾಗ 2 ಮಕ್ಳು ನೋಡ್ಕೋಬೇಕು ಅಂತ ಕೆಲ್ಸ ಬಿಟ್ಬಿಟ್ಟಿದ್ದೆ. ಸೊ ಇವಾಗ ನಾನು ಐ ಹ್ಯಾವ್ ಸ್ಟಾರ್ಟೆಡ್ ಗೋಯಿಂಗ್ ಫಾರ್ ಎ ಟ್ರೈನಿಂಗ್. ವೆರಿ ಗುಡ್. ಹೋಗ್ಬೇಕು ಅಂತ 1 ವರ್ಷದಿಂದ ಅನ್ಕೊಂಡು ಇದು ಕೋರ್ಸ್ಗೆ ಜಾಯಿನ್ ಆದ್ಮೇಲೆ ನಂಗೇನೋ ಮನ್ಸು
ಚೇಂಜ್ ಆಗಿ ಇವಾಗ ಹೋಗ್ತಾ ಇದ್ದೀನಿ ನಾನು ಆಕ್ಚುಲಿ. ವೆರಿ ಗುಡ್, ವೆರಿ ಗುಡ್. ಸೊ ಪಾಸಿಟಿವ್ ಚೇಂಜಸ್ ತುಂಬಾ ಇದೆ ಮೇಡಮ್ ಆಕ್ಚುಲಿ. ವೆರಿ ಗುಡ್, ವೆರಿ ಗುಡ್. ಸೊ ಥ್ಯಾಂಕ್ ಯು ಫಾರ್ ವೆಲ್ಕಮ್. ಸೊ ನಾನು ಆಕ್ಚುಲಿ ನಿಮ್ಮನ್ನ ಮಾತಾಡ್ಸಕ್ಕೆ ಆಗಿರ್ಲಿಲ್ಲ ಅವತ್ತಿಂದನೂ, ಸೊ ಅದಕ್ಕೇನೆ ಸೊ ಅನ್ಕೊಂಡೆ ಇವತ್ತು ಮಾತಾಡ್ಸೋಣ ಅಂತ. ಎಸ್, ಥ್ಯಾಂಕ್ ಯು ಪಾ. ಆಮೇಲೆ ನನಗೆ ಎನರ್ಜಿ ಇರ್ತಿರ್ಲಿಲ್ಲ ಮೇಡಮ್, ಯಾವ್ದಕ್ಕೂ ಅಷ್ಟೊಂದು ಎನರ್ಜಿ ಇರುತ್ತೆ. ಸ್ವಲ್ಪ ಕೆಲಸ ಮಾಡಿದ್ರೆ ಟಯರ್ಡ್ನೆಸ್ ತುಂಬಾ ಇರ್ತಿತ್ತು. ಬಟ್ ಈ ಕ್ಲಾಸ್ ಒಂದ್ ಇವಾಗ ಇನ್ನೇನ್ 15 days ಮಾಡ್ತಾ ಇದೀನಿ. ಎನರ್ಜಿ ಹೋಲ್ ಡೇ ಎನರ್ಜಿ ಇರುತ್ತೆ ನನ್ಗೆ ಇವಾಗ. ಒಂಥರ ಏನೋ ಲೆಥಾರ್ಜಿಕ್ ತರ, ಸೋಮಾರಿ ತರ ಇರೋದಿಲ್ಲ ಇವಾಗ. ಎನರ್ಜಿ ಅಂತೂ ಇರುತ್ತೆ ಯಾವಾಗ್ಲೂ ನನ್ಗೆ. ಇಷ್ಟು ಚೇಂಜಸ್ ಅಂತೂ ಇವಾಗ ನನ್ಗೆ ಗೊತ್ತಾಗ್ತಿದೆ. ಆಕ್ಟಿವಿಟೀಸ್ ಅವತ್ತಿಂದ ಅವತ್ತು ಮಾಡ್ತಾ ಇದ್ದೀರಾ ಅಲ್ವಾ? ಮಾಡ್ತಾ ಇದೀನಿ ಮೇಡಮ್. ಎಸ್, ಕಂಟಿನ್ಯೂ ಮಾಡಿ. ಮಂತ್ರ ಚಾಂಟಿಂಗ್ ಒಂದು ಸ್ವಲ್ಪ ಅದೇ ಟೈಮ್ ವೇರಿ ಆಗುತ್ತೆ. ನೋ ಪ್ರಾಬ್ಲಮ್. ಮಿಕ್ಕಿದ್ ಮಾಡ್ತಾ ಇದೀನಿ. ಸಿ ಅದೇನಂದ್ರೆ ನಾವು ಹೇಳ್ತೀವಿ ಅಷ್ಟೇ ಈವ್ನಿಂಗ್ ಅಂತ, ಅದು ಸೂರ್ಯಾಸ್ತದ ಟೈಮ್ ಅಂತ ಹೇಳ್ತೀವಿ. ಬಟ್ ನೀವು ನೋಡಿ ಅದನ್ನ ಸಂಧ್ಯಾ ಟೈಮ್ ಅಂತ ಹೇಳ್ತೀವಿ. ನೋಡಿ ನಿಮ್ಗೆ ಯಾವ ಟೈಮ್ ಕನ್ವೀನಿಯಂಟೋ ಆ ಟೈಮಿಗೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ಯಾರು ನಾನು ಮಾತಾಡ್ಸಿಲ್ಲ. ಬರ್ತೀವಿ. ಏನೋ ಮತ್ತೆ ಮೇಡಮ್ ಏನೋ ಹೇಳ್ಬೇಕು. ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಒಂದು ಚೇಂಜಸ್ ಗೊತ್ತಾಗ್ತದೆ. ಮೆಡಿಟೇಷನ್ ನನಗೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಇವಾಗ ಮೆಡಿಟೇಷನ್ ಆಗ್ತದೆ, ಕುತ್ಕೊಳ್ಳಿಕ್ಕೆ ಆಗ್ತದೆ. ಓಕೆ ಓಕೆ. ಅದು ಚೇಂಜಸ್ ಆಗಿದೆ. ಓಕೆ, ಗುಡ್. ಇಲ್ಲದ ತುಂಬಾ ಥಾಟ್ಸ್ ಬರ್ತಾ ಇತ್ತು, ಈಗ ಥಾಟ್ಸ್ ಬರೋದಿಲ್ಲ. ಓಕೆ, ವೆರಿ ಗುಡ್. ಆಶಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಥ್ಯಾಂಕ್ ಯು ಮೇಡಮ್. ಸೊ ನಮಸ್ತೆ ಮೇಡಮ್. ನಮಸ್ತೆಪ್ಪ, ನಮಸ್ತೆ, ಹೇಳಿ. ನಮಸ್ತೆ. ಆಕ್ಚುಲಿ ಎವ್ರಿಥಿಂಗ್ ಈಸ್ ಪಾಸಿಟಿವ್ ಮೇಡಮ್, ಎವ್ರಿಥಿಂಗ್ ಈಸ್ ಪಾಸಿಟಿವ್. ನಾನು ನನ್ನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾನು ಕೆಲಸ ಮಾಡ್ತಿರೋದು ಮೇಡಮ್. ಸೊ ನನ್ನ ಅಂಡ್ರು 140 to 150 ಮಕ್ಕಳು ಬರ್ತಾರೆ. ಮೊದಲೆಲ್ಲ ಸಿಕ್ಕಾಪಟ್ಟಿ ಸ್ಟ್ರೆಸ್ ಮಾಡ್ಕೊತಾ ಇದ್ದೆ ಮೇಡಮ್. ನಿಮ್ಮ ಕ್ಲಾಸಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಸುಮ್ನೆ ಒಂಚೂರು ಹೊಟ್ಟೆ ನೋವು ಅಂದ್ರೆ ನನ್ ಕೆಲಸ ಬಾಳ ಆಗ್ತೈತಿ, ಅದೇ ಕೆಲಸ ದೊಡ್ಡದು ಅನ್ಕೊಂಡ್ಬಿಟ್ಟಿದ್ದೆ. ಸೊ ನಿಮ್ ಹತ್ರ ಕನೆಕ್ಟ್ ಆದ್ಮೇಲೆ ಇದು ಯಾವ್ದು ದೊಡ್ಡದಲ್ಲ. ಸೊ ನನ್ ಎವ್ರಿಥಿಂಗ್ ಈಸ್ ಹ್ಯಾಂಡಲ್ಡ್ ಪಾಸಿಟಿವ್ ಮೇಡಮ್, ಪಾಸಿಟಿವ್. ಅದು ಒಂದ್ ಸೆಕೆಂಡ್. ಅದರ್ವೈಸ್ ಅದಾದ್ಮೇಲೆ ಮೇಡಮ್ ಇನ್ನು ಮನಿ ಮ್ಯಾಗ್ನೆಟಿಕ್ ಕ್ಲಾಸ್ ಅಂತ ಬಂದಾದ್ಮೇಲೆ ಸೊ ಎಲ್ಲೆಲ್ಲಿ ಸ್ಟ್ರಕ್ ಆಗೈತಲ್ಲ ಮೇಡಮ್, ಆಲ್ರೆಡಿ ಅಗೇನ್ ರಿಪೀಟೆಡ್, ಎವ್ರಿಥಿಂಗ್ ಇಸ್ ಫ್ಲೋವಿಂಗ್. ಎಲ್ಲವೂ ಸರಾಗವಾಗಿ ಹರಿತಾ ಇದೆ, ಯಾವುದು ಕೂಡ ಎಲ್ಲೂ ಸ್ಟ್ರಕ್ ಅಂತ ಇಲ್ಲ. ಏನ್ ಹೋಗಿರತ್ತೋ ಅದು ಕಮ್ ಟು ಬ್ಯಾಕ್ ಎಡಿಟ್ ಡಬಲ್ ಆಗಿ ಬರ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಆಕ್ಚುಲಿ ನನಗೆ ಇನ್ನೊಂದು ಕೋರ್ಸ್ ಜಾಯ್ನ್ ಆಗ್ಬೇಕು ಅಂತ ಇದೆ ಮೇಡಮ್, ಟೈಮ್ ಸಾಲ್ತಾ ಇಲ್ಲ. ಆಕ್ಚುಲಿ ಇದನ್ನ ಅಂದ್ರೆ ಸರಿ ಹೋಗ್ತದೆ ಇಲ್ಲ ನಂಗೆ ಗೊತ್ತಾಗ್ತಾ ಇಲ್ಲ. ಏಂಜಲ್ ಕೋರ್ಸ್ ಜಾಯ್ನ್ ಆಗ್ಬೇಕು, 100 days ಕೋರ್ಸ್ ಜಾಯ್ನ್ ಆಗ್ಬೇಕು. ಸೊ ಬೆಳಗಿನ 5 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಆಗೈತೆ ಮೇಡಮ್. ಸ್ಟಿಲ್ 10 ಗಂಟೆವರೆಗೂ ಒಂಚೂರು ಬಿಡುವಿರಂಗಿಲ್ಲ. ಸೊ ಹಂಗಾಗಿ ಒಂದು half an hour ಮಾಡ್ಕೊಳಕ್ ಆಗ್ತಾ ಇಲ್ವೇನೋ ಅಂತ ನನ್ನಷ್ಟಕ್ಕೆ ನಾನೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನನ್ನೊಳಗೆ ಕಾಡ್ತಾ ಇದೆ ಮೇಡಮ್. ಸೊ ಅದನ್ನೊಂಚೂರು ತಮ್ಮ ಹತ್ರ ನಾನು ಮತ್ತೆ ಗೈಡೆನ್ಸ್ ತಗೊಂಡು ಐ ವಿಲ್ ಜಾಯಿನ್ ಎವ್ರಿಥಿಂಗ್. ಖಂಡಿತ. ಈಗಿಲ್ಲ ಅಂದ್ರೆ ನೆಕ್ಸ್ಟ್ ಬ್ಯಾಚ್ಗೆ ಖಂಡಿತ ಜಾಯಿನ್ ಆಗ್ತಿರಂತೆ. ನೋ ಪ್ರಾಬ್ಲಮ್. ಓಕೆ, ಐ ಆಮ್ ಆಲ್ವೇಸ್ ದೇರ್ ಟು ಸಪೋರ್ಟ್ ಯು. ಓಕೆ, ಒಳ್ಳೇದಾಗಿ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಇನ್ಯಾರನ್ನ ಮಾತಾಡ್ಸಿಲ್ಲ ನಾನು. ಧ್ರುವ ಕುಮಾರ್ ಸರ್, ತುಂಬಾ ದಿನ ಆದ್ಮೇಲೆ ಸಿಕ್ಕಿದೀರಾ. ನಮಸ್ತೆ ಮೇಡಮ್. ಸರ್ ನಮಸ್ತೆ. ತುಂಬಾ ದಿನ ಆದ್ಮೇಲೆ ಸಿಕ್ಕಾಕೊಂಡ್ರಿ ನನ್ ಕೈಗೆ ನೀವು. ಇಲ್ಲ. ಎಸ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಅನ್ಮ್ಯೂಟ್ ಮಾಡಿ. ಆಗ್ತಿಲ್ಲ. ಎಸ್. ಫಸ್ಟ್ ಥಿಂಗ್, ನಾನು ನನ್ನ ಎಕ್ಸ್ಪೀರಿಯನ್ಸ್ ಏನಂತಂದ್ರೆ, ನಾನು ಈಗ ಆಲ್ರೆಡಿ ನಿಮ್ಮ ಹತ್ರ 3-4ನೇ ಕ್ಲಾಸು ಪ್ಲಸ್ ಹೀಲಿಂಗ್ಸ್ ಎಲ್ಲ ತಗೊಂತಾ ಇದ್ದೀನಿ. ಸೊ ನನಗೇನಂತಂದ್ರೆ ನಿಮ್ ಜೊತೆ ಕನೆಕ್ಟ್ ಆಗಿರೋದೇ ನನಗೊಂದು ಪಾಸಿಟಿವ್ ಇದು ವೈಬ್, ಎಸ್ಪೆಷಲಿ ಕ್ಲಾಸಸ್. ಸೊ ಏನಾಗುತ್ತೆ ಅಂದ್ರೆ ನನಗೆ ಲೈಫ್ ಅನ್ನೋದು ಸ್ವಲ್ಪ ಈಸಿಗೋ ಆಗ್ಬಿಡುತ್ತೆ ನಿಮ್ ಜೊತೆ ಇದ್ದಾಗ. ಅದು ನಿಮ್ಮ ಒಂದು ವೈಬ್ರೇಷನ್ ಅಂತ ನನ್ಗೆ ನಂಬಿಕೆ ಅದು. ಸೊ ಈಗ ಎಸ್ಪೆಷಲಿ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಯಾವ್ದೋ 1-2 ಅಮೌಂಟ್ ತುಂಬಾ ಡಿಲೇ ಆಗಿತ್ತು ನನಗೆ ಬರೋದು. ಸ್ವಲ್ಪ ತುಂಬಾ ಅದರಿಂದ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಸೊ ಇದು ಒಂದು 5th 7th ಡೇ ಆದ್ಮೇಲೆ ಐ ಥಿಂಕ್ ನನಗೆ ಅಮೌಂಟ್ ಬಂತು, ಸ್ವಲ್ಪ ಎಲ್ಲ ಸಾರ್ಟ್ ಔಟ್ ಮಾಡ್ಕೊಂಡೆ. ಸೊ ನಾವು ಒಂಥರ ಲೈಫ್ ಸ್ವಲ್ಪ ಈಸಿ ಇದೆ. ವೆರಿ ಗುಡ್ ಸರ್, ವೆರಿ ಗುಡ್. ಸೊ ಮನಿ ಫ್ಲೋ ಅಂಡ್ ಇವತ್ತು ನನಗೆ ಕರೆಕ್ಟ್ ಆಗಿ ಅಟೆಂಡ್ ಆದ. ಇವತ್ತು ನೀವು ಹೇಳಿದ್ರಲ್ಲ ಚೇಂಜಸ್ ಏನೋ ಒಂದು ಹೊಸದಾಗಿ ಮಾಡ್ಬೇಕು ಅಂತ. ಆಕ್ಚುಲಿ ಐ ವಾಸ್ ಅಬೌಟ್ ಟು ಪ್ಲಾನ್. ನಾಳೆಯಿಂದ ಇಲ್ಲ, ನಾನು ಡಿಸೈಡ್ ಮಾಡ್ಬಿಟ್ಟೆ ಇವತ್ತು, ಇಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡ್ಲೇಬೇಕು ಅಂತ. ಖಂಡಿತ.
ಸೊ ಹ್ಮ್ ನಾನೆಲ್ಲ ಅದೊಂದು ವಿಚಾರಕ್ಕೆ ಅದೊಂದು ಐದರ್ ಹೀಲಿಂಗ್ ಅಂತ ಆಗ್ಬೋದು ಕ್ಲಾಸ್ ಅಂತ ನಾವು ಅಟೆಂಡ್ ಆಗ್ತಾ ಇದ್ರೆ ಸೊ ಹ್ಮ್ ನಮ್ ಲೈಫ್ ಅಲ್ಲಿ ನಾವು ಒಂದು ಏನಂತಾರೆ ಅಪ್ಗ್ರೇಡೇಷನ್ ಅನ್ನೋದು ಹಾಗೆ ಆಗುತ್ತೆ. ಖಂಡಿತ. ಹ್ಮ್ ಹ್ಮ್ ಸೊ ಓಕೆ. ನನ್ನ ಯಾಕಂದ್ರೆ ಮಮತಾ ನನ್ನ ತಂಗಿನೇ, ಹಾ ಗೊತ್ತು, ನನಗ್ ಗೊತ್ತು. ಅವನ್ ಪ್ರವೀಣ್ ಅಂತ ನನ್ನ ಫ್ರೆಂಡ್ ಅವನ್ನ ಸೇರಿಸಿದೀನಿ. ಹೌದೌದು, ಅವ್ರು He was also feeling good. ಮಾರ್ನಿಂಗ್ ಬ್ಯಾಚ್ ಅಲ್ಲಿ ಇದಾರೆ ಅವರು. ಹಾ ಸೈಲೆಂಟ್ ಹೌದು ಗೈ, ವೆರಿ ಸೈಲೆಂಟ್ ಗೈ ಅವರು, ಏನು ಮಾತೇ ಇರಲ್ಲ, ಅವ್ರು ಫುಲ್ ಸೈಲೆಂಟ್ ಇರ್ತಾರ ಅವರು. ಸೇರಿದ್ವಿ. ಆಮೇಲೆ ಅನ್ಪೂರ್ಣಮ್ಮ ಅವ್ರು ಅಂತ ಅವ್ರು ಹೀಲಿಂಗ್ ಕೊಡಿಸ್ತಾ ಇದ್ದೇನೆ. ಅವ್ರ ಹತ್ರ ಮನೆಗೆ ಹೋಗಿದ್ದೆ. ಅವರು ಸ್ವಲ್ಪ ಅವರು ಸ್ವಲ್ಪ ಒಂದು ಫೀಲಿಂಗ್ ಬೆಟರ್ ಅಂತ ಹೇಳಿದ್ರು. ವೆರಿ ಸೊ ಗುಡ್. ದಟ್ ಎಲ್ರಿಗೂ ಏನಂದ್ರೆ ನಿಮ್ಮ ವೈಬ್ರೇಷನ್ ಬಗ್ಗೆ ಪರಿಚಯ ಇಲ್ಲ ಮೇಡಮ್. ಅದನ್ನ ಶ್ವೇತಾ ಮೇಡಮ್ ತುಂಬಾ ಆನೆಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಸೊ ಇನ್ನು ಎಲ್ರು ಇಲ್ಲಿರೋ ಎಲ್ಲರಿಗೂ ನಾನು ಕೇಳಿರೋದು ಅದನ್ನೇ, ನಿಮ್ ಬಗ್ಗೆ ಸ್ವಲ್ಪ ಒಂದು ಪ್ರಚಾರ ಮಾಡಿ. ಯಾಕಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಇವತ್ತಿನ ದಿವಸ ಎಲ್ಲ ದುಡ್ಡುಗೋಸ್ಕರನೇ ಕೋರ್ಸಸ್ ಮಾಡೋರು ಇದಾರೆ. ದೇ ವಿಲ್ ಗಿವ್ ಏನೋ ಒಂದು ಎಜುಕೇಶನ್ ಏನೋ ಕೊಡ್ಬೋದು, ಬಟ್ ಅದ್ರಲ್ಲಿ ಎನರ್ಜಿ ಇರಲ್ಲ ಅದ್ರಲ್ಲಿ. ಸೊ ನೀವು ಆ ಕೆಲಸ ತುಂಬಾ ಇದಾಗ ಆನೆಸ್ಟ್ ಮಾಡ್ತಾ ಇದೀರಾ. ತುಂಬಾ ನಿಮ್ಗೆ ಎಷ್ಟು ಧನ್ಯವಾದ ಹೇಳೋದು ಸಾಲದು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ